ಮತ್ತು ಈ ಹೋರಾಟದ ಒಂದು ದೊಡ್ಡ ಒಂದು ಸಂದೇಶ ಏನೆಂದರೆ, ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಪ್ರಶ್ನಾತೀತ ಅನ್ನುವಂಥ ನಾಯಕ ಯಾರೂ ಇಲ್ಲ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ, ಯುವಜನರ ಮೇಲೆ ಭಾಳಷ್ಟು FIRಗಳನ್ನು ಹಾಕಿದ್ದಾರೆ. ಆ ಎಲ್ಲ FIRಗಳನ್ನು ವಾಪಸ್ ಪಡಿಬೇಕು. ಇಲ್ಲಾಂದರೆ ಆ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಾಗ್ತದೆ. ಈ ಕೇಂದ್ರ ಸರ್ಕಾರ ಅವರ ಮೇಲೆ ದ್ವೇಷ ಸಾಧನೆಗೆ ಹೊರಡುವಂಥ ಸಾಧ್ಯತೆ ಇದೆ. ಎಲ್ಲ ನೀಟ್ನ ಕೋಚಿಂಗ್ ಸೆಂಟರ್ಗಳನ್ನುವಂಥ 100 ಕೋಟಿಗಳ ದಂಧೆ ಮಾಡುವಂಥ ಶಿಕ್ಷಣದ ಕಾಲಸಂತೆಕೋರರು ಇದರ ಹಿಂದೆ ಇದ್ದಾರೆ. ಈ ಗೆಲುವು ಹೋರಾಟಗಳಿಗೆ ಇಂಡಿಯಾದಲ್ಲಿ ಗೆಲುವಿದೆ ಅನ್ನುವಂಥದ್ದನ್ನು ಸಂದೇಶವನ್ನು ಕೊಟ್ಟಿದೆ. ಎಲ್ಲ ಹೋರಾಟಗಳು ಇನ್ನು ಪುಟಿದೇಳುವಂಥ ಕಾಲ ಈ ದೇಶದಲ್ಲಿ ಇನ್ನು ಬರ್ತದೆ. ವಿದ್ಯಾರ್ಥಿ ಹೋರಾಟಕ್ಕೆ ಕೊನೆಗೂ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಮಣಿದಿದೆ. ಹೋರಾಟದ ಮುಂದೆ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ತಲೆಬಾಗುವ ಪ್ರಶ್ನೆ ಇಲ್ಲ ಅನ್ನುವಂಥ ಒಂದು ದಾಷ್ಟ್ರ್ಯದಿಂದ ವರ್ತಿಸ್ತಾ ಇದ್ದಂಥ ನರೇಂದ್ರ ಮೋದಿಯವರು 12 ವರ್ಷಗಳ ತರುವಾಯ ಇಂಥ ಒಂದು ಮಹತ್ವದ ಹೋರಾಟಕ್ಕೆ ತಲೆಬಾಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಬೇಕಾಯಿತು. ಇದು ಈ ಹೋರಾಟದ ಪ್ರಧಾನ ಬೇಡಿಕೆ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿ ಅನ್ನುವಂಥದ್ದು. ಅದಕ್ಕೆ ಇವತ್ತು ಆ ಬೇಡಿಕೆಗೆ ಜಯ ಸಿಕ್ಕಿದೆ. ಅದು ಭಾಳ ಖುಷಿಯಾಗಿದೆ. ಈ ದೇಶದಲ್ಲಿ ಇನ್ನೂ ಕೂಡ ಡೆಮೋಕ್ರಸಿ ಉಳಿದಿದೆ, ಪ್ರಜಾತಂತ್ರಕ್ಕೆ ಇನ್ನೂ ಕೂಡ ಒಂದು ಸ್ಪೇಸ್ ಇದೆ ಅನ್ನುವಂಥ ಒಂದು ನಂಬಿಕೆ ಎಲ್ಲರಲ್ಲಿಯೂ ಕೂಡ ಗಟ್ಟಿ ಮಾಡಿದೆ. ಮತ್ತು ಈ ಹೋರಾಟದ ಒಂದು ದೊಡ್ಡ ಒಂದು ಸಂದೇಶ ಏನೆಂದರೆ, ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಪ್ರಶ್ನಾತೀತ ಅನ್ನುವಂಥ ನಾಯಕ ಯಾರೂ ಇಲ್ಲ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ಫೈನಲಿ ಏನನ್ನು ತೀರ್ಮಾನ ಮಾಡ್ತಾರೆ ಅದನ್ನು ಯಾವುದೇ ಸರ್ಕಾರಗಳು, ಅದು ಎಷ್ಟೇ ಜನಪ್ರಿಯ ಸರ್ಕಾರಗಳಲ್ಲಿ, ಎಷ್ಟೇ ಸರ್ವಾಧಿಕಾರಿ ಸರ್ಕಾರಗಳಿರಲಿ, ಎಷ್ಟೇ ಬಹುಮತ ಇರುವಂಥ ಸರ್ಕಾರ ಇರಲಿ, ಜನರ ತೀರ್ಮಾನ ಏನಿದೆ ಅದಕ್ಕೆ ತಲೆಬಾಗಲೇಬೇಕು ಅನ್ನುವಂಥದ್ದು ಮತ್ತೆ ಸಾಬೀತಾಗಿದೆ. ನರೇಂದ್ರ ಮೋದಿ ಅವರು ಅಭೇದ್ಯ ಮತ್ತು ಅವರ ಇಡೀ ಸಚಿವ ಸಂಪುಟದಲ್ಲಿ ರಿಸೈನ್ ಕೊಡುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಒಂದು ಏನಿತ್ತು ಅವರದ ಅಹಂಕಾರ, ಆ ಅಹಂಕಾರದ ಕೋಟೆಗೆ ಅಥವಾ ಕಿರೀಟಕ್ಕೆ ಇವತ್ತು ದೊಡ್ಡ ಪೆಟ್ಟು ಬಿದ್ದಿದೆ. ವಿದ್ಯಾರ್ಥಿಗಳು ಇವತ್ತೊಂದು ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಇಡೀ ದೇಶಕ್ಕೆ ದಿಕ್ಕನ್ನು ಅವರು ತೋರಿಸಿದ್ದಾರೆ. ಮತ್ತು ಈ ಒಂದು ರಾಜೀನಾಮೆಯೊಂದಿಗೆ ಈ ಹೋರಾಟ ಅಂತ್ಯಗೊಳ್ಳುವುದಿಲ್ಲ. ಯಾಕೆಂದರೆ ಧರ್ಮೇಂದ್ರ ಪ್ರಧಾನ್ ರಿಸೈನು ಅದರ ಒಂದು ನೈತಿಕವಾದಂಥ ಒಂದು ಪ್ರಶ್ನೆ. ಅದರ ಆಚೆಗೆ ಈ ಪ್ರಶ್ನೆ ಪತ್ರಿಕೆ ಯಾಕೆ ಲೀಕ್ ಆಗ್ತದೆ ಅನ್ನುವಂಥದ್ದು ಸರಿಯಾದ ತನಿಖೆ ಆಗಬೇಕು ಒಂದು. ಮತ್ತು ಈಗಾಗಲೇ ಆತ್ಮಹತ್ಯೆ ಮಾಡಿರುವಂಥ 20 ವಿದ್ಯಾರ್ಥಿಗಳೇನಿದೆ, ನೀಟ್ ಸಂತ್ರಸ್ತ ವಿದ್ಯಾರ್ಥಿಗಳು, ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಅವರಿಗೆ ಪರಿಹಾರ ಸಿಗಬೇಕು. ಮತ್ತು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗಿದಂತಹ ದೆಹಲಿ ಪೊಲೀಸರ ಮೇಲೆ ಮತ್ತು ಅದರ ಹಿಂದಿರುವಂಥ ಶಕ್ತಿಗಳ ಮೇಲೆ ಕೂಡ ಕ್ರಮ ಆಗುವಂಥದ್ದು, ತನಿಖೆ ಆಗುವಂಥ ಅಗತ್ಯ ಇದೆ. ಆ ಬೇಡಿಕೆಗಳೆಲ್ಲ ಇವತ್ತು ಪೂರ್ತಿ ಅವೆಲ್ಲವೂ ಕೂಡ ಈಡೇರಿಕೆ ಆಗಿಲ್ಲ. ಅದರ ಜೊತೆಯಲ್ಲಿ ಇಡೀ ದೇಶಾದ್ಯಂತ ಮತ್ತು ದಿಲ್ಲಿಯಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ, ಯುವಜನರ ಮೇಲೆ ಭಾಳಷ್ಟು FIRಗಳನ್ನು ಹಾಕಿದ್ದಾರೆ. ಆ ಎಲ್ಲ FIRಗಳನ್ನು ವಾಪಸ್ ಪಡಿಬೇಕು. ಇಲ್ಲಾಂದರೆ ಆ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಾಗ್ತದೆ. ಈ ಕೇಂದ್ರ ಸರ್ಕಾರ ಅವರ ಮೇಲೆ ದ್ವೇಷ ಸಾಧನೆಗೆ ಹೊರಡುವಂಥ ಸಾಧ್ಯತೆ ಇದೆ. ಅದರಿಂದಾಗಿ ಆ ಕೇಸುಗಳನ್ನು, FIRಗಳನ್ನು ರದ್ದುಗೊಳಿಸಬೇಕನ್ನುವಂಥ ಬೇಡಿಕೆ ಇದೆ. ಆ ಬೇಡಿಕೆಗಳು ಈಡೇರಿಕೆವರೆಗೆ ಈ ಹೋರಾಟಗಳು ಅಂತ್ಯ ಆಗೋದಿಲ್ಲ. ಈಗ ತಾತ್ಕಾಲಿಕವಾಗಿ ಇವತ್ತು ಕೇಂದ್ರದಲ್ಲಿ ಅಲ್ಲಿರುವಂಥ ವಿದ್ಯಾರ್ಥಿ ನಾಯಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ನಾಯಕರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಆದರೆ ಈ ಬೇಡಿಕೆಗಳು ಈಡೇರುವವರೆಗೂ ಕೂಡ ಹೋರಾಟಗಳು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿತದೆ. ಅದರ ಜೊತೆಯಲ್ಲಿ ಇದೆಲ್ಲಕ್ಕೂ ಕೂಡ ಭಾಳ ಪ್ರಧಾನ ಕಾರಣ ನೀಟ್ನ ಹಗರಣ ಹಿಂದೆ ಇರುವಂತಹದ್ದು ಶಿಕ್ಷಣದ ಮಾಫಿಯಾ, ಶಿಕ್ಷಣದ ವ್ಯಾಪಾರಿಗಳು. ಎಲ್ಲ ನೀಟ್ನ ಕೋಚಿಂಗ್ ಸೆಂಟರ್ಗಳನ್ನುವಂಥ 100 ಕೋಟಿಗಳ ದಂಧೆ ಮಾಡುವಂಥ ಶಿಕ್ಷಣದ ಕಾಲಸಂತೆಕೋರರು ಇದರ ಹಿಂದೆ ಇದ್ದಾರೆ. ಅಂಥದ್ದನ್ನು ಮಟ್ಟ ಹಾಕಬೇಕು ಮತ್ತು ಶಿಕ್ಷಣದಲ್ಲಿ ಸಮಾನತೆ ಬರಬೇಕು. ಎಲ್ರಿಗೂ ಶಿಕ್ಷಣ ಸಿಗುವಂಥದ್ದು, ಎಲ್ರಿಗೂ ಸಮಾನ ಶಿಕ್ಷಣ ಸಿಗುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿ ಚಳವಳಿ ಮುಂದುವರಿಬೇಕು. ಇವತ್ತು ಗೆದ್ದಿರುವಂಥದ್ದು ಒಂದು ಬಿಂದು. ಶಿಕ್ಷಣ ಕ್ಷೇತ್ರದ ಸುಧಾರಣೆ ಇನ್ನೂ ಸಮುದ್ರದಷ್ಟು ಸಾಧನೆ ಮಾಡಲಿಕ್ಕಿದೆ. ಸಮಾನ ಶಿಕ್ಷಣಕ್ಕಾಗಿ, ಎಲ್ರಿಗೂ ಒಳ್ಳೆಯ ಗುಣಮಟ್ಟದ ಶಿಕ್ಷಣಕ್ಕಾಗಿ ಮತ್ತು ಎಲ್ರಿಗೂ ಅವರ ಆಯ್ಕೆಯ ಶಿಕ್ಷಣಕ್ಕಾಗಿ ಇವತ್ತು ವಿದ್ಯಾರ್ಥಿಗಳು ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ. ಅದು ವಿದ್ಯಾರ್ಥಿಗಳ ಮುಂದಿರುವಂಥ, ವಿದ್ಯಾರ್ಥಿ ಚಳವಳಿಗಳ ಮುಂದಿರುವಂಥ ದೊಡ್ಡ ಸವಾಲು. ಆ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸ್ತೀವಿ. ಇವತ್ತು ವಿದ್ಯಾರ್ಥಿಗಳು ಗೆದ್ದಿದ್ದಾರೆ. ನಾಳೆ ರೈತರ ಪ್ರಶ್ನೆಗಳಿದೆ. ರೈತರು ಇವತ್ತು ಅಮೆರಿಕದ ಜೊತೆ ಮಾಡಿರುವಂಥ ಒಪ್ಪಂದದ ಕಾರಣಕ್ಕೆ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಕಾರ್ಮಿಕರ ಕಾಯ್ದೆಗಳನ್ನು ರದ್ದು ಮಾಡಿ 4 ಸಂಹಿತೆ ಮಾಡಿ ಕಾರ್ಮಿಕರ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ. ಅದರ ವಿರುದ್ಧ ಕಾರ್ಮಿಕರ ಚಳವಳಿ ಮತ್ತೆ ಭುಗಿಲುವ ಸಾಧ್ಯತೆಗಳಿದೆ. ಈ ರೀತಿ ರೈತರ, ಕಾರ್ಮಿಕರ, ನಿರುದ್ಯೋಗಿ, ಯುವಜನರ ಎಲ್ಲ ಬೇಡಿಕೆಗಳ ಕುರಿತು ಇನ್ನು ಮುಂದಕ್ಕೆ ಭಾಳಷ್ಟು ಹೋರಾಟಗಳು ಎದ್ದು ಬರ್ತದೆ. ಇನ್ನು 1.5 ವರ್ಷ ನರೇಂದ್ರ ಮೋದಿ ಸರ್ಕಾರಕ್ಕೆ, 1.5-2 ವರ್ಷ ನರೇಂದ್ರ ಮೋದಿ ಸರ್ಕಾರಕ್ಕೆ ಭಾಳ ದೊಡ್ಡ ಸವಾಲಿನ ವರ್ಷ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.